ಮನಿ ತೊಗೊಂಡು 40 ವರ್ಷ ಜಾಗ ತೊಗೊಂಡು 40 ವರ್ಷ ಆಯ್ತ್ರಿ. ಮನಿ ಕಟ್ಟಿ 30 ವರ್ಷ ಆಯ್ತ್ರಿ. ಊರಾಗಿಂದ 5 ಎಕರೆ ಹೊಲ ಮಾರಿ ಬಂದು ಮನಿ ಕಟ್ಟಿದ್ದೇವೆ. ಈಗ ಇಷ್ಟು ನಮ್ಗೇನು ಅಂದಿಲ್ಲ. ಈಗ ಇದ್ರ ಮನಿ ಹೊಡಿತೇವು, ಸರ್ವೆ ಮಾಡ್ಕೋತೇವು ಅಂತ ಹೇಳಿ ಬೆನ್ ಹತ್ಯಾರ. ಆ ಮುತ್ಯ ಮಾರ್ಯಾನ, ಮುತ್ಯ ಸೈನ್ ಹೋದ, ಮುತ್ಯನ ಹೆಸರು ಬೇಕಾದ ಪೇಪರ್ದಾಗ. ಈಗ ಮೊಮ್ಮಗೆ ಎತ್ಕೊತಾರ್ರಿ ಇದು. ಅದೇ ಮುತ್ಯನ ಮೊಮ್ಮಗೆ ಕಳ್ಸ್ಯಾನಲ್ರಿ. ಅವ್ರ ಮುಂದೆ ನಾವು ನೋಡಿದ್ವಿ. ಅವ್ರು ನಮ್ಗೆ ಖೂನ ಇಲ್ಲ. ಬಂದಾರ ಬಂದು ಇದು ಮಾಡಿ ಮನೆ ಹೊಡಿತೇವೆ, ಸರ್ವೆ ಮಾಡ್ಕೊತೇವು, ಜಾಗ ನಮ್ಮಂತೆ ಆಗ್ಯದ ಅಂತ ಎಲ್ಲ ಇದು ಮಾಡ್ಯಾರ. ಮನೆಗೆ ಓದ್ತೀವಿ, ರೊಕ್ಕ ಕೊಟ್ಟಿದ್ದೆವು. 10,000 ರೂಪಾಯಿ ಕೊಟ್ಟಿದ್ದೇವೆ ಮೊನ್ನೆ ಎಲ್ಲರೂ. 30 ವರ್ಷ ಆಯ್ತು ರೀ. 30 ವರ್ಷ ಆಯ್ತು. ಜಾಗ ತೊಗೊಂಡು 40 ವರ್ಷ ಆಯ್ತು. ಯಾರು ಏನು ಅಂದಿಲ್ರಿ ನಮಗೆ ಇಷ್ಟು ದಿನ. ಊರ ಹೊಲ ಮಾರಿ ಬಂದು ನಾವು ಮನೆ ಕಟ್ಕೊಂಡು ಕೂತಿದ್ದೇವ್ರಿ. ಈಗ ಮನೆ ಹೊಡಿತೇವೆ, ಹೊರಗಾರಿ ಅಂದ್ರೆ ಎಲ್ಲಿ ಇರ್ಬೇಕು? ರೋಡಿನ ಮ್ಯಾಗ ಇರಬೇಕು ಹೇಳ್ರಿ. ಇಟ್ಟು ಇದ್ದವರು ಮನೆ ಯಾಕೆ ಕಟ್ಟಿ ಕೊಟ್ರು? ಮನೆ ಕಟ್ಟಿಗೆ ರೋಕ್ ಮಾಡೋದಿತ್ತು. ಲೈಟ್ ಯಾಕೆ ಕೊಟ್ರು? ರೋಡ್ ಯಾಕೆ ಮಾಡ್ರು? ಕಂಬ ಯಾಕೆ ಇಟ್ಟು ಯಾಕೆ ಮಾಡಬೇಕು? ಬಿಡೋದಿಲ್ಲ. ಓಟಿಂಗ್ ಎಲ್ಲ ಒಟ್ಟು ಮಾಡ್ಕೊಂಡು ಕೇಸಿಂದ ಏನು ಅಂದಿಲ್ಲ ಇಷ್ಟ. ಈಗ ಎಲ್ಲ ಮಾಡ್ಕೊಂಡು ಕೇಸಿಂದ್ರಿ. ಈಗ ಮನೆ ಟ್ಯಾಕ್ಸ್ ಕಟ್ಟಿದ್ದೆವು, ಲೈಟ್ ಬಿಲ್ ಕಟ್ತೇವು, ನಳದ ಬಿಲ್ ಕಟ್ತೇವು. ಇಟ್ಟು ಮಾಲ್ದೆ ಮತ್ತು ನಮ್ಗೆ ಈಗ ಮನೆ ಹೊಡಿತೇವೆ, ಹೊರಗಾರಿ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ಮುತ್ಯನ ಮೊಮ್ಮಗ ಎಲ್ಲ ಆ ಕಡೆ ಮಾಡಿ ಕೊಟ್ರೆ ಆರ್ಡರ್ ಬರ್ತದ್ರಿ. ಮೊಬೈಲ್ದಾಗೆ ಕಳ್ಸ್ಯಾರ. ಯಾಕೆ ಕೊಟ್ರಿ? ಯಾಕೆ ಕೊಟ್ರಿ? ಇಟ್ಟು ಎಲ್ಲ ಮಾಡ್ಕೊಂಡು ನಮಗೆ